ಸೂಪರ್ ಟೇಸ್ಟಿಯಾಗಿ ಪಾಲಕ್ ಮಸಾಲ ಕಿಚಡಿ ಮಾಡೋಣ ಬನ್ನಿ. ಇದರಲ್ಲಿ ಪಾಲಕ್ ಸೊಪ್ಪು ಬಳಸಿದ್ದೀನಿ, ಜೊತೆಗೆ ಸಿರಿಧಾನ್ಯ ಉಪಯೋಗಿಸ್ಕೊಂಡು ಮಾಡಿರೋದು. ಹಾಗಾಗಿ ಬಹಳ ರುಚಿಯಾಗಿರುತ್ತೆ, ಆರೋಗ್ಯಕರವಾಗೂ ಇರುತ್ತೆ. ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೀಗೆ ಯಾವಾಗ ಬೇಕಾದ್ರೂ ಮಾಡ್ಕೊಂಡು ತಿನ್ಬೋದು. ನಮಸ್ತೆ, ನಾನು ನಿಮ್ಮ ಲತಾ, ವೆಜ್ ರೆಸಿಪೀಸ್ ಆಫ್ ಕರ್ನಾಟಕಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಮೊದಲಿಗೆ ಒಂದು ಪಾತ್ರೆಯಲ್ಲಿ ಅರ್ಧ ಕಪ್ ಅಂದರೆ 120 ml ಹಿಡಿಯುವಂತಹ ಕಪ್ಪಲ್ಲಿ ಸಿರಿಧಾನ್ಯ ಅಥವಾ ಮಿಲೆಟನ್ನು ತಗೊಂಡು ಒಂದು 2 ಗಂಟೆ ನೆನೆಸ್ಕೊಳ್ತಾ ಇದ್ದೀನಿ. ಟೈಮ್ ಇದ್ದರೆ 7 ರಿಂದ 8 ಗಂಟೆವರೆಗೂ ನೆನೆಸ್ಕೊಳ್ಬೋದು, ಜಾಸ್ತಿ ನೆನೆಸಿದಷ್ಟು ಒಳ್ಳೆಯದು ಅಂತಾರೆ. ಆಮೇಲೆ ಅದನ್ನು ಒಂದು ಕುಕ್ಕರಲ್ಲಿ ತೊಗೊಂಡು 1/4 ಕಪ್ ಹೆಸರುಬೇಳೆ ಹಾಕಿ ಚೆನ್ನಾಗಿ ತೊಳಿಬೇಕು. ಹೆಸರುಬೇಳೆನ ನೆನೆಸೋದು ಬೇಡ, ತೊಳ್ಕೊಂಡ್ರೆ ಸಾಕು. ಆಮೇಲೆ 2 ಕಪ್ಪಷ್ಟು ನೀರನ್ನು ಹಾಕಿ ಮುಚ್ಚಳ ಮುಚ್ಚಿ ಮೆತ್ತಗೆ ಬೇಯಿಸ್ಕೊಳ್ಬೇಕು. ನಾನು ಕುಕ್ಕರಲ್ಲಿ 2 ವಿಸಿಲ್ ಮಾಡಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಯಾವ ಸಿರಿಧಾನ್ಯ ಅಥವಾ ಯಾವ ಮಿಲೆಟ್ ಬೇಕಾದರೂ ಬಳಸ್ಬೋದು, ಅಕ್ಕಿ ಬೇಕಾದರೂ ಹಾಕ್ಬೋದು. ಆಮೇಲೆ ಒಂದು ಮಿಕ್ಸಿ ಜಾರಲ್ಲಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಶುಂಠಿ, ಹಾಗೆಯೇ ಖಾರಕ್ಕೆ ತಕ್ಕ ಹಾಗೆ ಹಸಿಮೆಣಸಿನ್ಕಾಯಿಯನ್ನು ಹಾಕಬೇಕು. ನಿಮಗೆ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಂದರೆ ಒಂದು 4 ಎಸಳು ಬೆಳ್ಳುಳ್ಳಿನ ಸೇರಿಸ್ಕೊಳ್ಳಿ. ಬೆಳ್ಳುಳ್ಳಿ ಹಾಕದೆ ಹಾಗೆ ಬೇಕಾದರೂ ಮಾಡ್ಬೋದು, ಯಾಕಂದರೆ ಒಗ್ಗರಣೆಗೆ ಆಮೇಲೆ ಹಿಂಗೆಲ್ಲ ಹಾಕ್ತೀವಿ. ನೋಡಿ, ಸ್ವಲ್ಪ ನೀರು ಹಾಕಿ ಹೀಗೆ ಒಂದು ಪೇಸ್ಟನ್ನು ಮಾಡಿ ಎತ್ತಿಟ್ಕೊಳ್ಳೋಣ. ಆಮೇಲೆ ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚ ತುಪ್ಪ ಅಥವಾ ಎಣ್ಣೆನ ಬಿಸಿ ಮಾಡಿ, ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆನ ಹಾಕಿ, ಒಂದು ಒಣಮೆಣಸಿನ್ಕಾಯಿ, ಒಂದು ಪಲಾವ್ ಎಲೆನ ಹಾಕಿ ಒಗ್ಗರಣೆನ ಮಾಡ್ಕೊಳ್ಬೇಕು. ಆಮೇಲೆ ಅದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ, ಒಂದು ಅರ್ಧ ಕ್ಯಾಪ್ಸಿಕಮ್ ಅಥವಾ ದೊಣ್ಣೆ ಮೆಣಸಿದೆಯಲ್ಲ ಅದನ್ನು ಹಾಕಿ ಅದನ್ನು ಸಹ ಹುರ್ಕೊಳ್ಬೇಕು. ನೀವು ಇದಕ್ಕೆ ಬೇರೆ ಯಾವುದಾದ್ರೂ ತರಕಾರಿ ಬೇಕಾದರೂ ಹಾಕ್ಬೋದು. ತರಕಾರಿ ಹಾಕೋದಾದರೆ ಆವಾಗ ಬೇಯಿಸ್ಕೊಂಡ್ವಲ್ಲ ನಾವು ಸಿರಿಧಾನ್ಯ ಮತ್ತು ಹೆಸರುಬೇಳೆನ, ಆವಾಗ ಒಟ್ಟಿಗೆ ಬೇಯಿಸಿಟ್ಕೊಂಡ್ರೆ ಆಯಿತು. ಆಮೇಲೆ ಇಲ್ಲಿ ಒಂದು ಟೊಮೆಟೊ ಹಾಕಿ ಟೊಮೆಟೊನ ಸಹ ಹುರ್ಕೊಳ್ತಾ ಇದ್ದೀನಿ. ಟೊಮೆಟೊ ಹುರಿಯೋಷ್ಟೊತ್ತಿಗೆ ಒಂದು ದೊಡ್ಡ ಚಿಟಿಕೆ ಇಂಗು ಹಾಗೂ ಅರಿಶಿಣನ ಸೇರಿಸ್ಕೊಂಡೆ. ಆಮೇಲೆ ನೋಡಿ, ಟೊಮೆಟೊ ಎಲ್ಲ ಸ್ವಲ್ಪ ಮೆತ್ತಗಾಗೋವರೆಗೆ ಹುರಿದು ಅದಕ್ಕೆ ಇವಾಗಲೇ ಮಾಡಿಟ್ಕೊಂಡಿದ್ವಲ್ಲ ಪೇಸ್ಟು, ಅದನ್ನು ಹಾಕಬೇಕು. ಇವಾಗ ಇದು ಸಹ ಅಷ್ಟೇ, ಹಸಿ ವಾಸನೆ ಎಲ್ಲ ಚೆನ್ನಾಗಿ ಹೋಗೋವರೆಗೆ ಮಚ್ಚಿ ಕುದಿಸ್ಕೊಬೇಕು. ಆ ಟೈಮಲ್ಲಿ ರುಚಿಗೆ ತಕ್ಕ ಹಾಗೆ ಉಪ್ಪು ಮತ್ತೊಂದು ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳೋಣ. ಪಾಲಕ್ ಸೊಪ್ಪಲ್ವಾ, ಗರಂ ಮಸಾಲ ಚೂರು ಹಾಕ್ಕೊಂಡ್ರೆ ಟೇಸ್ಟ್ ಅನಿಸುತ್ತೆ. ಆಮೇಲೆ ಬೇಯಿಸಿಟ್ಕೊಂಡಿದ್ವಲ್ಲ ಸಿರಿಧಾನ್ಯ ಮತ್ತು ಹೆಸರುಬೇಳೆ, ಅದನ್ನು ಹಾಕಬೇಕು. ನಿಮಗೆ ಬೇಕು ಅನಿಸಿದ್ರೆ ಹೆಸರುಬೇಳೆನ ಒಂದು ಸ್ವಲ್ಪ ಹುರಿದು ಮತ್ತೆ ಬಳಸ್ಬೋದು, ಅದೊಂದು ಬೇರೆಯೇ ಟೇಸ್ಟ್ ಬರುತ್ತೆ. ನಿಮಗೆ ಆ ರೀತಿ ಇಷ್ಟ ಆಗುತ್ತೆ ಅಂತಂದರೆ ಹಾಗೂ ಮಾಡ್ಕೊಳ್ಬೋದು. ಚೆನ್ನಾಗಿ ಮಚ್ಚಿ ಕುದಿಸಿದ್ರೆ ಆಯಿತು. ಅಗತ್ಯ ಇರೋಷ್ಟು ನೀರನ್ನು ಹಾಕ್ಕೊಳ್ಳಿ. ಪೊಂಗಲ್ಲು ಅಥವಾ ಈ ಬಿಸಿಬೇಳೆ ಬಾತ್ ಇರುತ್ತಲ್ಲ, ಆ ಕನ್ಸಿಸ್ಟೆನ್ಸಿ ಇರಲಿ. ತುಪ್ಪದ ಜೊತೆ ಬಡಿಸಿ ಬಹಳ ರುಚಿಯಾಗಿರುತ್ತೆ. ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.